ಸಾರು ಅಂದ್ರೆ ಸಾಂಬಾರು, ರಸಂ ಅಂದ್ರೆ ಸಾರು. ಬಿಗ್ ಬಾಸ್ ನೋಡಿದಾಗ ಎಲ್ಲ ರೆಕಾರ್ಡ್ ಆಗ್ತಿದೆ. 5 ಗಂಟೆಗೆ ಸಖತ್ತಾಗಿ ಹುಡುಗಿ ಹಿಂಗ್ ಮಾಡ್ತಾಳೆ, ಅದು ಫುಲ್ ಕುಡ್ಬಿಟ್ಟವಳೆ. ಸೊ ಬರ್ರಿ, ಬೆಂಡೆಕಾಯಿ ಭಾಳ ಚಂದ ಅರ್ಥ ಆಗುತ್ತಾ, ಯಾಕೆ ತಿನ್ನಬೇಕು ಯಾಕೆ ತಿನ್ಬಾರ್ದು. ನೋಡ್ರಿ ನಾವೆಲ್ಲಿದ್ದೀವಿ, ಮಸ್ತ್ ಮಜಾ ಇಲ್ಲಿ ನೋಡ್ರಿ. ಯಾರು ನಿಂತಾರೆ ಹಿಂದ ನೋಡಿ, ನಮ್ಮ ಕಾರ್ತಿಕ್ ಮತ್ತು ಅಭಿಜಿತ್ ಅವರು. ನನ್ನ ಹೆಸರು ಕರೆಕ್ಟ್ ಆಗಿ ಹೇಳು ಗುರು. ಏನ್ ಹೆಸರು ಗುರು ನಿಂದು? ನಿಂದೇನ್ ಹೆಸರು ಹೇಳು? ಅಭಿಜಿತ್ ಅಲ್ವಾ ನಿಂದು? ಅಭಿಜಿತ್ ಅಲ್ವಾ ನೀನು? ಆಯ್ತು ಅಭಿಜಿತ್, ಅಭಿ ನಾನೇ. ಮತ್ತೆ ಏ ಏನ್ ಗುರು, ಅಲ್ಲ ಅಲ್ಲ ಪೂರ್ತಿ ಹೆಸರು ಇಟ್ರೆ ಏನ್ ಕರೆದ್ರೆ ಏನಿದ್ದು? ಒಂದು ಅಭಿಜಿತ್ ಅಲ್ಲಪ್ಪ, ಅಭಿ ಅಂತಾನೆ ಕರಿಬೇಕಂತೆ. ಅವ್ರ ಮನೇಲಿ ಹೇಳಿದ್ದಾರೆ. ರೀಟೇಕ್ ಇಲ್ಲ ಗುರು, ರೀಟೇಕ್ ಎಲ್ಲ ಇಲ್ಲ. ಒಂದ್ಸರಿ ನಮ್ ಕ್ಯಾಮ್ರಾ ಅನ್ನಂದ್ರೆ ಮುಗೀತು. ಹಾ ನೋಡಿ, ಸೊ ನಾವ್ ಯಾರ ಮನೆ ಬಂದಿದ್ದೀರಾ ಫ್ರೆಂಡ್ಸ್, ಗೊತ್ತಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಸೊ ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ. ಪಾಪ ನೀವು ಪಾಪ ಊಟ ಆದ್ರೆ ಜನ ಬದುಕ್ತಾರ ಗೊತ್ತಿಲ್ಲ, ಅದಕ್ಕೆ ಅವ್ರ ಪಾಪ ನಾವು ಆರಾಮಾಗಿರ್ತೀವಿ. ವಿಶೇಷ ಏನಂದ್ರೆ ಅವ್ರ ಮನೇಲಿ ಹೆಂಡತಿ ಇಲ್ಲ, ಅದಕ್ಕೆ ಬಟ್ ಮಾಡಿರೋದು ಬರೀ ಕೋಸಂಬರಿ, ಬೆಂಡೆಕಾಯಿ ಹುಲಿ ಅಂತ ಅಷ್ಟೇ. ಏನ್ ಎಣ್ಣೆ ಗಿಣ್ಣೆ ಏನಿಲ್ಲ, ಎಲ್ಲ ಒಳ್ಳೆ ಹುಡುಗರ ಬಂದಿದ್ದಾರೆ. ಸೊ ಹಂಗಾಗಿ ನಮ್ದು ಎಣ್ಣೆ ತಲೆ ಅಲ್ಲ ಅಲ್ಲ ನಮ್ಮ ಎಣ್ಣೆ ಆಯ್ತಪ್ಪ, ಬೆಳಿಗ್ಗೆನೇ ಆಯ್ತು. ಹೌದಾ? ನಾವು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ ಬಂದಿವಿ ಇವತ್ತು. ನೀನ್ ನೆನೆ ಬಿಟ್ಟೆನಾ ದೊಡ್ಡಬಳ್ಳಾಪುರ? ಇಲ್ಲ, ಬೆಳಗ್ಗೆ 9 ಗಂಟೆ. 9 ಗಂಟೆ ಇಲ್ಲಿ ಎಷ್ಟು ಬಂದೆ? 1 ಗಂಟೆಗೆ. ನೋಡಿ ಪಾಪ ಇರೋದು ದೊಡ್ಡಬಳ್ಳಾಪುರ. ಸೊ ಅಲ್ಲಿಂದ ಇಲ್ಲಿ ಬರ್ಬೇಕಾರೆ 3 ಅವರು. ಸೊ ನಿಮ್ಗೆ ತೋರಿಸ್ತೀವಿ ಶ್ರವಣ ಅವ್ರು ನಮ್ಮ ಸಂಬಂಧ ಏನೇನು ಅಡುಗೆ ಮಾಡ್ಯಾರಂತ. ಇದು ಕೋಸಂಬರಿ ಅಂತೆ, ಓಕೆ, ತಿಂದ್ಮೇಲೆ ಹೇಳೋಣ. ಆಮೇಲೆ ಚಿತ್ರಾನ್ನ, ಇದು ಚಿತ್ರಾನ್ನ ಅಂತೆ, ಓಕೆ. ಆಮೇಲೆ ಮೊಸರು ಮಾಡಿದ್ದಾರೆ, ಮೊಸರು ಮಾಡಿದ್ದೀವಿ. ಮೊಸರು ಎಲ್ಲ ಕಾಣಿಸಿಲ್ಲ. ಓ ಮೊಸರು, ಮಜ್ಜಿಗೆ ಮಜ್ಜಿಗೆ. ಹಾ, ಇದು ತೆಗೆದ್ರೆ ಮಜ್ಜಿಗೆ ಇದೆ. ನಾನ್ ತಲೆ ಕಟ್ಸ್ಕೊಂಡ್ಬಿಟ್ಟೆ ಇಲ್ಲಿಗೆ ಬರೋ ಮಶ್ರೂಮ್ ಅಂತ. ಮಶ್ರೂಮ್ ಮಾಡ್ಕೊಂಡ. ಇದು ನೋಡಿ ಮಜ್ಜಿಗೆ ಮಾಡಿದ್ದಾರೆ ಪಾಪ. ಮದ್ದೂರೊಡೆ ನಾನೇ ಮಾಡಿ ಮಾಡಿ. ಸರ್ ನಿಮ್ಗೆ ಯಾಕೆ ನಮ್ಗೆ ಊಟಕ್ಕೆ ಕರಿಬೇಕು ಅನಿಸ್ತು? ಮನೆ ಹತ್ರ ಹೋಗೋದಿತ್ತಲ್ಲ. ಅಲ್ಲ, ಇದ್ರ ಹಿಂದೆ ವಿಶೇಷ ಏನಾದ್ರು ಇದೆಯಾ? ಜಾಸ್ತಿ ಖರ್ಚಾಗತ್ತೆ. ಅಲ್ಲ ನಿಂದೇನೋ ಕರ್ಮ, 9 ಗಂಟೆಗೆ ಬಿಟ್ಟಿದ್ಯಾ? ಅವಾಗ 9 ಗಂಟೆ ಅಂದೆ. ಸ್ವಲ್ಪ ನಮ್ದು ಕಾಲು ಮನೆಗೆ ಹೋಗ್ತಿರ್ತಾರಲ್ಲ, ಹಂಗೆ ಆಗೋದು. ಅಯ್ಯೋ ರಾಮ. ಓಕೆ ಫ್ರೆಂಡ್ಸ್, ಬನ್ನಿ ಉಣ್ಣಿಂಗ್ಸ್. ಚಟ್ನಿ ಸರಿ ನೋಡ್ಕೊಂಡು ಹಾಕಲ್ರಿ. ಫ್ರೆಂಡ್ಸ್, ನಮ್ಮ ಅಭಿ ಅವರು ಉಣ್ಣಿಂಗ್ಸ್ ಕರಿತಾ ಇದ್ದಾರೆ. ನೀವು ಬಂದು ಉಣ್ಣಿಂಗ್ಸ್. ಸರಿ, ತೆಂಗಿನಕಾಯಿ ಚಟ್ನಿ ಅಲ್ಲ ಸರ್, ಇದು ತೆಂಗಿನಕಾಯಿ ಹಾಕಿಲ್ಲ ಸರ್. ಆಲ್ ಗುಡ್ ಬಾಯ್ಸ್ ಈಟಿಂಗ್ ವೆಜ್. ಇಲ್ಲ ವೆಜ್. ಈ ತರ ಬ್ಯಾಚುಲರ್ ಪಾರ್ಟಿ ಮಾಡಿದ್ರು ಮಾಡಿದ್ರೆ ಸಿಬಸ್ ಆಗ್ಲಾ? ಸೆಟ್ ಮಾಡು. ಲೇ ಫಸ್ಟ್ ಇನ್ನೊಬ್ರಿಗೆ ಹಾಕ್ಬೇಕು. ಲೇ ಫಸ್ಟ್ ಇನ್ನೊಬ್ರಿಗೆ ಹಾಕ್ಬೇಕು. ಸುಮ್ಮನೆ ಕಾಕೊಂಡೆ ತಾನು ಮಾಡ್ತಿರೋದಕ್ಕೆ ಏನದು? ಕೊತ್ತಂಬರಿ ಸ್ವಲ್ಪ ಹಾಕ್ತೀನಿ, ಟೇಸ್ಟ್ ನೋಡಿ. ಹಾ, ಓಕೆ ಓಕೆ ಓಕೆ, ಆಯ್ತು ಆಯ್ತು. ಸರ್ ಪರ್ಮಿಷನ್ ತಗೊಂಡಿದ್ರಾ ನಮ್ ಕರೆಯೋಕ್ಕಿಂತ ಮುಂಚೆ? ಯಾರಿಗೆ? ಯಾರಿಗೆ? ಹೋಮ್ ಮಿನಿಸ್ಟರ್ಗೆ. ಅವಕ್ಕೆಲ್ಲ ಏನ್ ಟೆನ್ಷನ್ ಇಲ್ಲ. ಕೇಳೋದು ಬರೀ ಫಿಲಮ್ ಮೇಕಿಂಗ್ ಮತ್ತೆ ಫಿಲಮ್ ನೋಡೋದು ಅಷ್ಟೇ. ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಅಷ್ಟೇ, ಇನ್ನೇನು ಇಲ್ಲ. ಯಾರು ಚೆನ್ನಾಗಿ ನೋಡ್ಕೊಳ್ಳೋದು? ಅವ್ರ ಹೆಂಡ್ತಿನ ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದು. ಮಾಡಿದ್ವಿ ಬೆಂಡೆಕಾಯಿ ಹುಳಿ. ಓಕೆ ಗುರು, ಊರಾಗ್ಲೇ ಇಟ್ಕೊಂಡಿದ್ದೀರ ಹತ್ರ ಬೆಂಡೆಕಾಯಿ ಹುಳಿ. ಅಣ್ಣ ಸೆಟ್ಟು ಡಗದಳಿಯ ಅದೇನು ಅಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ಶೋಕ್ ಬನ್ನಿ ಗೊತ್ತಾಗ. ಸೊ ಬೆಂಡೆಕಾಯಿ ಹುಳಿ ಯಾಕೆ ಮಾಡಿದೀವಿ ಅಂದ್ರೆ ನಮ್ಮಲ್ಲೇ ಚೆನ್ನಾಗಿ ನೀರು ಬರುತ್ತೆ, ಎಷ್ಟು ಫ್ರೆಶ್ ಮಾಡ್ಬೋದು. ಹಂಗಾಗಿ ಹಂಗಾಗಿ ಮಾಡ್ತಿದ್ವಿ. ಏನ್ ಮಾತಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಜನವರಿಗೆ ವೀರೇಶ್ ವಿಡಿಯೋ ರಿಲೀಸ್ ಆಗತ್ತೆ, ನೋಡ್ಕೊಳ್ಳಿ. ಶೋಕ್ ಬನ್ನಿ. ಸೊ ಬರ್ರಿ, ಬೆಂಡೆಕಾಯಿ ಭಾಳ ಚಂದ ಅರ್ಥ ಆಗುತ್ತಾ, ಯಾಕೆ ತಿನ್ನಬೇಕು ಯಾಕೆ ತಿನ್ಬಾರ್ದು ಅಂತ. ಓಕೆ ಕಟ್. ಬೆಂಡೆಕಾಯಿ ಬಗ್ಗೆ ಬೇರೆ ಬೇಡ. ಓಕೆ, ಹೆಂಗಿದೆಪ್ಪ ರೈಸು? ಚಿತ್ರಾನ್ನ ಸರ್ ನೀವು ಮಾಡಿ ಚಿತ್ರಾನ್ನ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಚಿತ್ರಾನ್ನ ಸೂಪರ್. ತಿಂತೀನಿರಪ್ಪ, ಎಷ್ಟು ಆಸರ ಮಾಡ್ತೀರಿ? ಮಾಡಿ ಚೆನ್ನಾಗಿ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡ್ತೀರಾ. ಲೈಫಲ್ಲಿ ನಂಗೆ ಎರಡೇ ಬಗ್ಗೆ ಕಾನ್ಫಿಡೆನ್ಸ್ ಇರೋದು. ಒಂದು ಅಡುಗೆ, ಇನ್ನೊಂದು ಆಕ್ಟಿಂಗ್. ಎರಡರಲ್ಲೂ ಉದ್ದಾರ ಆಗಿದೆ. ಪರ್ಸೆಂಟ್ ಇತ್ತು ಅದರಲ್ಲಿ ಕಡಲೆ ಬೀಜನೇ ಕಾಣಲಿಲ್ಲ ಜಾಸ್ತಿ.
ನಿಜವಾಗ್ಲು ಕಳ್ಳಿ ಇದು ಚೆನ್ನಾಗಿತ್ತಾ ಬೇರೆ ಐಟಮ್ ಮಾಡಿದ್ರೆ ಜಾಸ್ತಿ. ಹೌದು ನಾವು ಆಕ್ಚುಲಿ ಸುಮ್ಮನೆ ನಾವು ಹೋಗಿದ್ದ ಟೈಮು ರಾಂಗು. ನಾವು 5:30 ರೀಚ್ ಆದ್ವಿ. ಹೊಟ್ಟೆ ಆಯ್ತು ಅಂತ ಇದಕ್ಕೆ ಹೋದ್ವಿ ವಿದ್ಯಾರ್ಥಿ ಭವನ. ಅಲ್ಲೊಂದು ಹೊರ ಡಬಾರು. ಆಮೇಲೆ ಬೀದಿಗಳಿದ್ವಿ. ಅಲ್ಲ 7 ಗಂಟೆ ಆಗಿರುತ್ತೆ. 5 ಗಂಟೆಗೆ ಹೋದ್ರೆ ಫುಲ್ಲು ರಶ್ಶು. ಏನಾದ್ರೆ ಕನ್ನಡಕ್ಕಾಗ್ತಿಲ್ಲ. ಯಾರು ಮಗಳು ಬರೀ ಪಯ ಕಡೆ ಕಾರ್ತಿಕ್ ಸೋಮವಾರ ಕಡಲೆಕಾಯಿ ಪರ್ಷನ್ ಸ್ಟಾರ್ಟ್, ಅಲ್ಲಿಂದ 3 ದಿನ ಬುಧವಾರ ಕಂಡು. ಅಂದ್ರೆ ಆಕ್ಚುಲ್ ಬೆಂಗಳೂರಲ್ಲಿ ಇರೋರಿಗೆ ಆಕ್ಚುಲಿ ಹಸು ಬಿಡಿದ್ರು ಅವ್ರಿಗೆ. ಅಲ್ಲ ಏನು ಹಾಕೋ ನಾಚ್ಕೋಬೇಡ ಮುಚ್ಚ ನಿನ್ನೆ ಮನೆ ಅನ್ಕೋ ಅನ್ಕೋ. ಚಪ್ಪಲಿ ಹಾಕೊಂಡು ಒಳಗೆ ಬರಂಗಿಲ್ಲ. ಆಮೇಲೆ ಕಾಲ್ ತಗೊಂಡ್ಬರ್ಬೇಕು. ನಂದು ಆಕ್ಚುಲಿ ಈಗ ಮುಸ್ರೆ ಎಲ್ಲಿಂದ ಇಲ್ಲಿ ತನಕ ಪ್ಲೇಟ್ ಓಕೆನಾ? ಆಮೇಲೆ ಗುರು ನೀನೇನೆ ಕಳ್ಸಿರೋದು. ನೀನೇನೆ ಕಳ್ಸಿರೋದು. ಆಮೇಲೆ ಒರ್ಸ್ತಾರೆ ಅಂತ ಗೊತ್ತು. ಒಂದ್ಸತಿ ಹೇಳ್ತೀನಿ, ಬೆಳಿಗ್ಗೆ 5 ಗಂಟೆಗೆ ಸಖತ್ತಾಗಿ ಹುಡುಗಿ ರಿಂಗ್ ಬೆಲ್ ಮಾಡ್ತಾಳೆ. ಅದು ಫುಲ್ ಕುಡಿದ್ಬಿಟ್ಟವಳೆ. ಆಯ್ತಾ ಅವಳು ಬಂದ್ಬಿಟ್ಟು ಇಲ್ಲ ಸ್ವಲ್ಪ ರೂಮಲ್ಲಿ ಇರ್ಬೋದ ಮೊಬೈಲ್ ಚಾರ್ಜ್ ಇಲ್ಲ ಇದೇ ಮನೇಲಿ ರೂಮಲ್ಲಿ. ಆಮೇಲೆ ಫಸ್ಟ್ ಚಪ್ಪಲಿ ಬಿಚ್ಕೊಬ್ಬ ಇಲ್ಲ ಹೆಚ್ಚುವಾದ ತಕ್ಷಣ ಹಳೆ ಬಿಲ್ಡಿಂಗ್ ಅಡ್ರೆಸ್ ಕೊಡಿ. ಹೋಗ್ಬಿಟ್ಟವಳು. ಆಮೇಲೆ ಇದ್ಲು ಉಪ್ಪಿಟ್ಟು ತಿನ್ಕೊಂಡು ಹೋದ್ಲು. ಮದುವೆ ಏನು ಹೇಳ್ತಿಲ್ವಲ್ಲ. ಬರೀ ತಿಂಡಿ ಮಾತ್ರ ಊಟ ಇಲ್ಲ. ಉಂಟಲ್ಲ ಹೋಗ್ಬಿಟ್ಟು ಮೊಬೈಲ್ ಚಾರ್ಜ್ ಅಲ್ಲ ನಮ್ಮ ಹುಡುಗರು ಚಿತ್ರಣಕ್ಕೆ ಎಲ್ಲ ಬಾಯ್ಬಿಡ್ತಾರೆ. ಏನು ಕೊಡಿದ್ದಾರೆ ನೀವ ಯಾರು ಏನು ಬ್ಯಾಚುಲರ್ ರೂಮ್ ಈ ಮನೆಯಿಂದ ಕ್ಲೀನ್ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅಲ್ಲ ಮೋಸ್ಟ್ಲಿ ಗೊತ್ತಿಲ್ಲ. ರೂಮ್ ಚಿಕ್ಕ ಇತ್ತಲ್ಲ ಹಾಗಾಗಿ ಹಂಗೇನಿಲ್ಲ ಸರ್ ಮೋಸ್ಟ್ಲಿ ಅವರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರಲ್ಲ ಅದು ಗೊತ್ತಿರುತ್ತೆ. ಹಂಗೇನಿಲ್ಲ. ಕುಡ್ದಿದ್ಲಲ್ಲ ಹುಡುಗರು ಹೆವಿ ಕುಡಿದ್ಬಿಟ್ಟು ರಾತ್ರಿ ಪಾರ್ಟಿ ಮಾಡಿ ಇಬ್ರು ಹುಡುಗಿದ್ದು ಹೋಗಿದ್ರು ಪಾಪ. ಅಂದ್ರೆ ಅನ್ಸುತ್ತೆ ಅವನೊಬ್ಬ ಏನ್ ಮಾಡ್ಬಿಟ್ಟಿದಾನೆ, ಕೀ ಇರೋನು ಎಲ್ಲೋ ಒಬ್ಬ ಕುಡಿ ಮಾಡ್ಕೊಂಡ್ಬಿಟ್ಟವನೆ. ಎದುರಾಗೆ ಹೇಳಿಲ್ಲ. ಇವಳಿಗೆ ಹೆಂಗೋ ಅಂತ ಗೊತ್ತಿಲ್ಲ. ಸೊ ಆಮೇಲೆ ಏನ್ ಮಾಡೋ ಬಂದ ಏನ್ ಮಾಡ್ಬಿಟ್ಟಿದಾನೆ, ಇವನಿಗೆ ಇದೇ ಕೊಟ್ಟಿಲ್ಲ, ಏನು ಆಟೋದವನಿಗೆ ದುಡ್ಡೇ ಕೊಟ್ಟಿಲ್ಲ. ಆಟೋ ಹೊಡೆಕೊಂಡ್ಬಿಟ್ಟ ಮೇಡೆ ನಮಗೆ. ಜಾಸ್ತಿ ಮಾಡಿದ್ರು ವೆರೈಟಿ ಕೋಸಂಬರಿ ಅಂತೆ ಚಿಕನ್ ಅಂತೆ ತುಂಬಾ ಜಾಸ್ತಿ, ಇನ್ನೂ ಜಾಸ್ತಿ ಮಾಡ್ತಿದ್ದೆ. 3 ಮೇಲೆ ಡಿಪೆಂಡ್. ಯಾವ ಯಾರಿಗೆ ಕರೆದ್ರು ನಾನು 2 ಪಲ್ಯ 2 ಕೋಸಂಬರಿ ಫುಲ್ ಮಾಡ್ತೀನಿ. ಯಾಕೋ ಮೂಡ್ ಸರಿ ಇರ್ಲಿಲ್ಲ. ಅಲ್ಲ ಚಿತ್ರಾನ್ನ ಮಾಡಿದ್ರೆ ಸಾಕಾಗಿರೋದು. ಎಷ್ಟೋ ಬಕೆಟ್ ಹಿಡಿತೀಯಾ, ಸಾಕ್ಬಿಡು. ಬಸ್ಸಿದ್ರೆ ಬಕೆಟ್ ಹಿಡಿದಂಗೆ ಗುರು. ಅಚ್ಚಾ ಎಂತ ಕಾಲ ನಿನ್ಗೆ ಕೇಳ್ದಮ್ಮ ಒಂದ್ಸರಿ ಹಾಕ್ತೀನಿ ಅಂತ. ಅವ್ನು ಊರಾಗ್ಲೇ ಕೂತ್ಕೊಂಡು ಬಸ್ ಅಂಗಡಿಯಲ್ಲಿದ್ದೀನಿ. ಬಾಯಿ ತಪ್ಪ ತಗೋತೇನೋ ಅಂತ ಕೇಳಿಲ್ಲ. ಶ್ರವಣ ಆಗ್ತಾನೆ ಸಾಂಬಾರು. ಅಲ್ಲ ಅವ್ರು ಅದು ಯಾರೋ ಬಂದ್ರು ಅಂತಲ್ಲ ಕುಡ್ಕೊಂಡ್ಬಂದು 5 ಗಂಟೆಗೆ. ಹುಡುಗರು ಒಳ್ಳೆ ಬಿಟ್ಟು ಎಲ್ಲ ಮನೆ ಬಂದ್ರು ಅಂತ ಮೊನ್ನೆ ಅಡಗಿದ್ರು. ಫಸ್ಟ್ ಫ್ಲೋರ್ ನಾನು ಬೇರೆ ರೂಮಲ್ಲಿ. ಅಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಒಳ್ಳೆ ಹುಡುಗ ಅಂತ ಹಂಗೆ ಅರ್ಥ ಆಯ್ತಾ. ನೋಡು ನಾನು ನೋಡೋಕೂಡ ಅಂಕಲ್ ಹತ್ರ ಇದ್ನಲ್ಲ, ಏನು ಅಂತ ಬಂದಿರ್ಬೇಕು. ಅವಾಗ ಹಿಂಗೆ ಇಲ್ಲ ಹುಡ್ದಾಗಿಂದ ಹೆಂಗೆ ಇದೀನಿ ಮುಖ ಒಳ್ಳೆ ಹುಡುಗ ಹಿಂಗೆ ಇದೀರಾ. ಚೆನ್ನಾಗಿ ಮಾಡಿದ್ರು. ಅದು ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ಒಗ್ಗರಣೆ ಹಾಕ್ತೀಯ ಬನ್ನಿ. ಅನ್ನ ಏನು ಮಾಡಿದ್ದಾರೆ ಮೆಕ್ಕಿ ಮಾಡಿದ್ವಿ ಒರಿಜಿನಲ್. ಅವ್ರು ಏನು ಮಾಡ್ತಾರೆ ಗೊತ್ತಾ ಚಿತ್ರಾನ್ನಕ್ಕೆ, ಅನ್ನನ ಉದುರಾಗಿ ಮಾಡಿ ಕಲಸೋದು, ಅದು ಕುದಿ ಬಿದ್ದುಬಿಡುತ್ತೆ. ಅದು 7 ಒಗ್ಗರಣೆ ಅಲ್ಲ, ನಮ್ಮ ತೆಂಗಿನಕಾಯಿ ಒಗ್ಗರಣೆ. ನಮ್ಮೆಲ್ಲ ಊಟದಲ್ಲೆಲ್ಲ ಹಂಗೆ ಮಾಡೋದು. ಅವನಿಗೆ ಇಟ್ಟಿದ್ದೀರಾ ಯಾಕೆ ನಾನು ಮಲ್ಕೊಂಡ್ರೆ ಮತ್ತೆ ಎದುರಿಸ್ಬೇಕು, ನಂಗೆ ಹೆಸರಾಗಲ್ಲ. ಬಾಳ ಎಂತ ಕೆಲ್ಸಿಲ್ಲ ನಂದೇ ಎದುರಿಸ್ತೀವಿ ಅಂತ ತಿಂತೀಯ. ದೊಡ್ಡದಲ್ಲಿ ರೆಡಿ ಇದೆ ನಾನೇನು ಮಾಡಿದ್ದೆ, ನೀ ಹೇಳ್ದಂಗೆ 11 ಗಂಟೆ ಬರೋಣ, ನಾನೊಂದೇನೋ ಐಟಮ್ ಮಾಡ್ತೀನಿ. ಬೇಡ ಇನ್ನೊಬ್ಬ ಕಿಚನ್ ಯಾಕೆ ಎಂಟ್ರ್ ಆಗೋದು, ಅದು ಮಾಡ್ಬೋದಾಗಿತ್ತು. ಹಂಗೆ ಇಲ್ಲ ರೀ, ಅದು ಹುಳಿ, ಬೆಂಡೆಕಾಯಿ ಹುಳಿ ಸಾಂಬಾರ್. ಮಗ ನಾವು ಸಾಂಬಾರು ಅಂತೀವಿ, ಅವ್ರು ಹುಳಿ ಅಂತಾರೆ, ಎಲ್ಲ ಒಂದೇನೆ. ನೀ ಸಾರು ಅಂತಾನೆ. ಸಾಂಬಾರು ಅಂತೆ. ಸಾರು ಅಂದ್ರೆ ಸಾಂಬಾರು, ರಸಂ ಅಂದ್ರೆ ಸಾರು. ಬಿಗ್ ಬಾಸ್ ನೋಡಿದಾಗ ಎಲ್ಲ ರೆಕಾರ್ಡ್ ಆಗ್ತಿದೆ. ಅಂದ್ರೆ
ಅರ್ಥ ಇಲ್ಲ ನನಗೆ. ಸಾರು ಅಂದ್ರೆ ರಸಮ್ಮ, ಸಾಂಬಾರ್ಗೆ ಸಾರು, ಈಗ ನಮ್ಮ ಹುಳಿ ಕೈಗೆ ಹುಳಿ ಅಂದ್ರೆ ಸಾಂಬಾರ್. ಅಂದ್ರೆ 4 ತರ ಇರುತ್ತೆ. ತರಕಾರಿ ಪೀಸ್ ಇದೆ. ಸಾರು ಬರೀ ಬೇಳೆ ಆಯ್ತಾ, ಸಾಂಬಾರು ತರಕಾರಿ ಹಾಕಿದ್ರೆ ಸಾಂಬಾರು, ಸಾರು ಹೆಚ್ಚಂದ್ರೆ ಬರೀ ಟೊಮೆಟೊ ಅಷ್ಟೇ ಹಾಕಿರ್ತೀವಿ ನಾವು ಆಯ್ತಾ, ಮೆಣಸಿನ ಸಾರು ಅದನ್ನ ಮಾಡ್ತೀವಿ. ಸಾಂಬಾರು ಅಂದ್ರೆ ತರಕಾರಿ ಹಾಕಿದ್ರೆ ತರಕಾರಿ ಬಿದ್ದರೆ ಸಾಂಬಾರೇ ಅದು. ಬೇಳೆ ಇದ್ರೆ ಸಾರು. ಹಾ ಬರೀ ಬೇಳೆ ಇದ್ರೆ ಸಾರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇರುತ್ತೆ ಮಂಗಳೂರು ಕಡೆ ಇದು ಬೋಳುಳಿ ಅಂತ ಇರುತ್ತೆ. ಬೋಳುಳಿ ಅಂದ್ರೆ ಬರೀ ಬೇಳೆ ಬದನೆಕಾಯಿ ಏನು ಹಾಕಲ್ಲ, ಬರೀ ಬೋಳುಳಿ ಹೆಸರು ಹೇಳ್ದಂಗೆ ಅರ್ಥ ಆಯ್ತಾ, ಬರೀ ಎಲ್ಲ ಅರ್ಶನ ಹಾಕಿ ಮಾಡಿರ್ತಾರೆ ಅದು ಇರುತ್ತೆ. ನೀವು ಮಂಗಳೂರು ಸೈಡ್ ಊಟಕ್ಕೆ ಬಂದ್ರೆ ಹಾ ಫಸ್ಟ್ ತವೆ ಸಾರು ಸಾಂಬಾರು, ಅದಾದ್ಮೇಲೆ ಪೈನಾಪಲ್ ಗೊಜ್ಜು ಒಂದು ಗೊಜ್ಜು ಬರುತ್ತೆ, ಆಮೇಲೆ ಬೋಳುಳಿ ಬರುತ್ತೆ, ಮಜ್ಜಿಗೆ ಹುಳಿ ಬರುತ್ತೆ, ಅದು ಗೊತ್ತಲ್ಲ ಮಜ್ಜಿಗೆ ಹುಳಿ ಬರುತ್ತೆ. ಅಷ್ಟರಲ್ಲಿ ಎರಡು ಐಟಮ್ಸ್ ಇಷ್ಟಾಗಿ ಹೋಗಿರುತ್ತೆ. ಮಂಗಳೂರಲ್ಲಿ ಯಾವ್ದು ತಿಂದ್ರೆ ನಮ್ಮನೆ ಯಾವ್ದು ಫಂಕ್ಷನ್ ದೋಸೆ ಕರಿತೀವಿ ಬಿಟ್ಟು ಒಂದು 5 ಐಟಮ್ಸ್ ಅಂತ ಪಕ್ಕ ಇರುತ್ತೆ. ಓ ಮೈ ಗಾಡ್, ನಮ್ಗೆ ಸಾರು ಸಾಂಬಾರು ಎಲ್ಲ ಒಂದೇ. ನಂಗೆ ಗೊತ್ತಿದೆ ಅದು ಆಕ್ಚುಲಿ ಸ್ವಲ್ಪ ಸಾರು ಸಾಂಬಾರು ಎಲ್ಲ ಒಂದೇ. ದಾವಣಗೆರೆ ಮೇಲೆ ಸ್ವಲ್ಪ ಜನ ರಸಂ ಬೇರೆ ಅಷ್ಟೇ. ತಂಬಳಿ ಬರುತ್ತೆ, ತಂಬಳಿ ಡಿಫ್ರೆಂಟ್. ಮತ್ತೆ ಕೂಟ ಅಂತ ಸಾರು ರಸಮ್ ಹೋಗ್ಬಿಟ್ಟು ಸಾರು ರಸಂ ಎರಡು ಒಂದೇ. ರಸಂ ಆಕ್ಚುಲಿ ತಮಿಳ್ನಾಡು ಇವ್ರು ಸಾರು ಬೇರೆ ರಸಂ ಬೇರೆ, ಎರಡು ಐಟಮ್ ನನಗೆ ಗೊತ್ತಿದ್ದು. ಇದು ಹುಳಿ ಸಾಂಬಾರ್, ಇದು ನಾನು ಫುಡ್ ಬ್ಲಾಗರ್. ಕತ್ತೆ ತೊಕ್ಕು ಸಾರು ಸಾಂಬಾರು ಕೇಳೇ ಗೊತ್ತಿಲ್ಲ. ಎಡಿಟಪ್ಪ ಎಡಿಟ್ ಓಕೆ. ನಮ್ದೆಲ್ಲ ಫುಡ್ ಬ್ಲಾಗಿಂಗ್ ಕೇರ್ ಎಲ್ಲ ಎಫೆಕ್ಟ್ ಆಗ್ಬಿಟ್ರೆ ಇವಳು ಐಟಮ್ ಎಲ್ಲ ನನಗೆ ಗೊತ್ತಾಯ್ತು. ನಾನು ಅನ್ಕೊಂಡೆ ಸಾರು ಸಾಂಬಾರು ಎಲ್ಲ ಒಂದೇ, ಸಾಂಬಾರು ರಸಂ ಅಷ್ಟೇ ಬೇರೆ ಬೇರೆ. ಇಲ್ಲ, ನೀನು ಅವ್ರು ಬೋಲ್ಡ್ ಸಾರು ಅಂದ್ರಲ್ಲ, ಮಂಗಳೂರು ಕಡೆ ಸಿಗತ್ತೆ, ಮತ್ತು ದೊಡ್ಡಬಳ್ಳಾಪುರ ಕಾರ್ಯಕ್ರಮ ಹೋಗ್ಬೇಕು ಸಿಗತ್ತೆ ಬೋಳದ್ ಸಾರು. ಬೋಳುಳಿ ಬೋಳುಳಿ. ಸಣ್ಣ ಮಾಡಿದ್ದೆ ಅದು ಹರಡಿಸಿ ಗ್ಲಾಸಿಗೆ ಇಟ್ಕೊ. ಜಾಸ್ತಿ ಬೆಳೆಸ್ಬೇಡ, ಮಜ್ಜಿಗೆ ಆಗುತ್ತೆ. ಮಜ್ಜಿಗೆನೇ ಇದೇ ಪಂಚ ಸ್ಟೇಜ್ ಮೇಲೆ ಬಂದ್ರು ಖುಷಿ ಆಗತ್ತೆ. ಬರಲ್ವೇ? ನಂಗೆ ಗೊತ್ತಿಲ್ಲ ನಿಮ್ಮ ಮನೆ ಬರೋದು. ನಂಗಂತೂ ನಿಮ್ಗೆ ಸಪೋರ್ಟ್ ಮಾಡಿ ನನಗೆ ನಾನೇ ಬರಲ್ಲ. ಹೋಗಲ್ಲಿ ಮಾಡು. ನಾ ಮಾಡಲ್ಲ. ನಾನು ನಿಮ್ಮಿಬ್ಬರಿಗೆ ಸಪೋರ್ಟ್ ಮಾಡಕ್ ಹೋಗಲ್ಲ. ಮಾಡಿದ್ರೆ ನಾನು ಮಿಡಲ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಬೇಕು. ಏನೇನು ಗೊತ್ತಾ? ಕಾಮಿಡಿ ಕಿಲಾಡಿ ಎಲ್ಲ ಗಿಚ್ಚಿ ಗಿಲಿ ಅಲ್ಲ, ನಾವಂತ ಪದಗಳು ಬಳಸಕ್ಕಿಲ್ಲ. ನೋಡುವುದು ಮತ್ತೆ ಎಷ್ಟೋ ನೋಡಿ ಎಷ್ಟು ಬಕೆಟ್ ಇಡ್ತಾವನೆ. ಗೊತ್ತು ಬಿಡೋ ಯಾಕೆ ನೀ ಕಮ್ಮಿ ಓಪನಿಂಗ್ ಮಾಡ್ತಿದ್ದೆ ಅಂತ ಗೊತ್ತಾಯ್ತು ಇವಾಗ. ಓಪನಿಂಗ್ ಸಂಬಂಧ ಇಲ್ಲ, ನಾನೇ ಪುಷ್ ಮಾಡ್ತೇನೆ, ಆನಂದ್ ಎಸ್ಕೇಪ್ ಆಗ್ತೇನೆ. ಇವತ್ತು ಓಪನ್ ಕಳಿಸ್ಬಾರ್ದು ಅಂತ ಹೇಳ್ತಿರೋದು. ನಾನು ಆವಾಗಿಂದ ಕುಡಿ ಎದ್ದು ಇಬ್ಬರಿಗೂ ಮಜ್ಜಿಗೆ ಕುಡಿತಾನಲ್ಲ ಇಬ್ರು. ಕುಡಿತೀವಿ ಲಾಸ್ಟಿಗೆ. ನೀವು ಕಷ್ಟಪಟ್ಟು ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಇದ್ರೆ ಪುದೀನ, ಆಮೇಲೆ ಬೆಳ್ಳುಳ್ಳಿ ಹಾಕಿ ಮಜ್ಜಿಗೆ ಮಾಡಿದ್ರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕ್ತೀರಾ? ಹಸಿಮೆಣಸಿನಕಾಯಿ ಪೇಸ್ಟ್ ಅಲ್ಲಿ ಚೂರು ಮಜ್ಜಿಗೆ ಬಿದ್ದೋಗಿದೆ ಅಷ್ಟೇ. ಮಜ್ಜಿಗೆ ಹಸಿಮೆಣಸಿನಕಾಯಿ ಬಿಟ್ಟಿದೆ. ಸರ್ ಬಿರೋಬಿಟ್ಟಿದೆ ಮುಕ್ಕಾರೆ ಖಾರ ಇದೆ ಕುಡ್ರಿ. ಹೌದಾ? ನೀರು ಕುಡಿತೀರಾ? ಅಲ್ಲ ಅದಕ್ಕೆ ನೀರು ಆಡ್ ಮಾಡ್ರಿ ಅಷ್ಟೇ. ಸೊ ನಾವು ಬುದ್ಧಿವಂತರು. ಸೊ ಲಾಸ್ಟಿಗೆ ಬಂದ್ವಿ. ಖಾರ ಓಕೆ ಅಲ್ವಾ? ಇವತ್ತು ನಾವು ಬೆಳಿಗ್ಗೆ 6 ಮೆಣಸಿಗೆ ಹಾಕಿದ್ದೇನೆ ಚಟ್ನಿಗೆ, ಆದ್ರೂ ಖಾರ ಹಾಕಿಲ್ಲ. ಏನ್ ಮಾಡಿದ್ರೆ ಕೊನೆಗೆ ದೋಸೆ ಕೊಡ್ತೀವಿ, ಒಂದು ಮೆಣಸಿಗೆ ಕೊಟ್ಟೆ ಅಷ್ಟೇ. ದೋಸೆ ಜೊತೆ ಮೆಣಸಿಗೆ ತಿಂದು ಬಂದಿದ್ದೀನಿ ಇವತ್ತು. ಸಮಯನ ಇಂಡಿಂಗ್ ಅಲ್ಲಿ ಒಂದು ಹೇಳ್ತಾನೆ ಫೀಡ್ಬ್ಯಾಕ್ ಫಾರ್ಮ್ಗೆ. ಅಲ್ಲ ದೋಸೆ ಏನಂದ್ರೆ ಉದ್ದಿನ ದೋಸೆ ಮಾಡಿದ್ದೆ ನೀವು? ನಾರ್ಮಲ್ ದೋಸೆ. ಅದು ಉದ್ದಿನ ದೋಸೆ. ಅದೇ ಉದ್ದಿನ ಬೇಳೆ ಹಾಕಿ. ಓಕೆ, ಸೊ ನಾವಿನ್ನ ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸರ್ ಥ್ಯಾಂಕ್ ಯು ಸೋ ಮಚ್. ಗುಡ್ ಬಾಯ್. ಬಾಯ್. ಎಲ್ಲರೂ ಬದುಕಿದ್ದಾರೆ, ನಾನು ಬದುಕ್ತಾರೆ. ಬಾಯ್ ಫ್ರೆಂಡ್ಸ್. ಸಿ ಯು ಫ್ರೆಂಡ್ಸ್.
ಸೊ ಎಲ್ಲರೂ ಬದುಕಿದ್ರೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ತೀವಿ. ಓಕೆ, ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಸಿ ಯು.